ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಇ ತುಕಾರಾಂ ಅವರು ದಿನಾಂಕ 14-4-2024ರಂದು ತಾಲೂಕಿನ ಭುಜಂಗನಗರ, ಕೃಷ್ಣನಗರ, ಸುಶೀಲನಗರ, ತಾರನಗರ, ಬನ್ನಿಹಟ್ಟಿ, ತಾಳೂರು, ಒಡ್ಡು, ಕುರೇಕೊಪ್ಪ, ಯಶವಂತ ನಗರ, ಧರ್ಮಾಪುರ ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ರು. ರಿಪಬ್ಲಿಕನ್ ಬಳ್ಳಾರಿ ಇದ್ದಾಗ ಮೈನ್ ಮಣ್ಣನ್ನ ಇಲ್ಲಿನ ಕೆಲ ದೊಡ್ಡ ನಾಯಕರು ರಾತ್ರೋರಾತ್ರಿ ಮಾರಿಕೊಂಡು ಶ್ರೀಮಂತರಾಗಿ ಇಂದು ಹಾಳಾಗಿ ಹೋಗಿದ್ದಾರೆ. ನಾನು ಮತ್ತು ಲಾಡು ಸಾಹೇಬ್ರು ಅದ್ಯಾವುದಕ್ಕೂ ಆಸ್ಪದ ನೀಡಿದೆ. ನಮ್ಮ ಮಣ್ಣಿನಿಂದ ನಮ್ಮ ಜನಗಳೇ ಉದ್ಧಾರವಾಗಲಿ, ಅವರು ಕೂಡ ಎಲ್ಲರಂತೆ ಕಾರು, ಬೈಕ್, ಜೀಪಿನಲ್ಲಿ ಓಡಾಡಿಕೊಳ್ಳಲಿ ಅಂತ ನಿಮ್ಮೊಂದಿಗೆ ಇದ್ದವರು ನಾವು. ಹಾಗೆ ರಾಜ್ಯ ಸರ್ಕಾರ ಇಂದು 5 ಗ್ಯಾರಂಟಿಯನ್ನ ಕೊಟ್ಟು ನುಡಿದಂತೆ ನಡೆದುಕೊಂಡಿದೆ. ಅನ್ನಭಾಗ್ಯ ಯೋಜನೆಯಿಂದ ಲಕ್ಷಾಂತರ ಜನರ ಹಸಿವು ನೀಗಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲತ್ತೆ. ನಾನು ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇನೆ. ಹಾಗಾಗಿ ನೀವು ಈ ಬಾರಿ ನನ್ನೊಂದಿಗೆ ಕೈ ಜೋಡಿಸಿ ಬಹುಮತದಿಂದ ಆರಿಸಿ ಕಳಿಸಿ ಎಂದರು. ಪ್ರಚಾರ ಕೈಗೊಂಡ ಪ್ರತಿ ಹಳ್ಳಿಯಲ್ಲಿ ಅಭೂತಪೂರ್ವವಾದ ಸ್ವಾಗತವನ್ನ ನೀಡಿದ್ರು. ಸ್ವಾಗತ ಬಯಸುವ ಡೊಳ್ಳು ಒಡೆಯುವವರೊಂದಿಗೆ ತಾನು ಕೂಡ ಡೊಳ್ಳು ಬಾರಿಸಿ ತುಕಾರಾಂ ಆನಂದಿಸಿದ್ರು. ಡಾ ಚೆನ್ನಬಸಪ್ಪ ಅಭ್ಯರ್ಥಿ ತುಕಾರಾಂ ಪರವಾಗಿ ನೆರೆದಿದ್ದ ಜನರಲ್ಲಿ ಮತವನ್ನ ಯಾಚಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಇವತ್ತೇನಾದ್ರೂ ಏನಂತ ಒಂದು ಆದರ್ಶ ಸ್ಕೂಲ್ ಐತಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಇಂಥದ್ದು ಶಿಕ್ಷಣ, ಆರೋಗ್ಯ, ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ. ಜನರಿಗೆ ನೆಮ್ಮದಿ ಕೊಟ್ಕೊಂಡು ಬಂದಿದ್ರು. ನರೇಂದ್ರ ಮೋದಿ ಬಂದವರು 2014ರಲ್ಲಿ, ಯಾಕಂದ್ರೆ ಲೋಕಸಭಾ ಚುನಾವಣೆ ನಡೀತಾ ಇರೋದು. 2023 ಬಂದಾಗ ವಿಧಾನಸಭೆ ನಡೀತಿತ್ತು. ನಾವು ಹೇಳಿದ್ವಿ ಲೋಕಸಭೆನಲ್ಲಿ ಇವತ್ತು ದೇಶದ ಪರಿಸ್ಥಿತಿ ಏನಂತ ಅವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಇವತ್ತು ನೋಡಿ 15 ಲಕ್ಷ ಅಕೌಂಟಿಗೆ ಹಾಕಿ ಬಂದಿದ್ರು. ನುಡಿದಂತ ಏನಾದ್ರು ಒಂದ್ ನಡೆದಿದ್ದಾರ? ಇವತ್ತು ನೀವು ಯಾರ್ಯಾರ ಬಿಜೆಪಿ ಬಂದ್ರೆ ರಾಮುಲ್ ಅವ್ರಿಗೆ ಕೇಳ್ಬೇಕು, ಅಣ್ಣ ನಮ್ ಪಾಸ್ಬುಕ್ ಐತೆ, 15 ಲಕ್ಷ ಎಲ್ಲ ಐತೆ, ಮೋದಿ ಹೇಳ್ತಿದ್ನಲ್ಲ ನಮಗೆ ತೋರಿಸಿ ನೀವು ಓಟ್ ಕೇಳಪ್ಪ ಅಂತ ಕೇಳ್ಬೇಕು. ಕರೆಕ್ಟಾ? 15 ಲಕ್ಷ ನಂಬರ್ ನೋಡ್ರಿ. 5 ಗ್ಯಾರಂಟಿ ಒಳಗೆ ನಮಗೆ ಕಂಪ್ಲೀಟ್ ಆಗಿ 2000 ರೂಪಾಯಿ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, ಬಸ್ನಾಗ ತಿರುಗೋದು, ಅನ್ನ ಭಾಗ್ಯ ಇರ್ಬೋದು, ಇವತ್ತು ಯುವ ನಿಧಿ ಇರ್ಬೋದು. 5 ಗ್ಯಾರಂಟಿಗಳು ನುಡಿದಂತೆ ನಾವೊಂದು ವರ್ಷದೊಳಗೆ ಮಾಡಿವ ಇಲ್ಲ ಹೇಳ್ರಿ ದೇವರಣಿಗೆ, ಮಾಡಿವ ಇಲ್ಲ ಹೇಳ್ರಿ. 165 ಭರವಸೆ ನಾನು ಎಲ್ಲರೂ ಸಿದ್ದರಾಮಯ್ಯ ಸಾಹೇಬರು ಅಕ್ಕಿ ಕೊಡ್ತಂದ್ರೆ ನಕ್ಕಿದ್ರು. ಆದ್ರೆ ಕೃಷ್ಣನಗರದ ಅಭ್ಯರ್ಥಿನೇ ನಿಂತುಕೊಂಡಿದ್ದಾರೆ. ಇಲ್ಲಿ ಅವ್ರು ಯಾವ ಅಂತ ಹೇಳಿದ್ರೆ ಸಂಡೂರು ಅಂದ್ರೆ ಕೃಷ್ಣನಗರ, ಏನಲ್ಲ. ಅವರು ತಮ್ಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಪ್ರತಿನಿಧಿಸಿ ಅವಿರೋಧ ಟೈಪ್ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಅವರು. ಹಾಗಾಗಿ ಅವರು ಈಗ ಸಂವಿಧಾನ ಬಿಟ್ಟು ಲೋಕಸಭೆಗೆ ಹೊಂಟಿದ್ದಾರೆ. ಯಾಕೆ ಹೊಂಟಿದ್ದಾರೆ ಅಂದ್ರೆ ಇಡೀ ವಿಧಾನಸೌಧದಲ್ಲಿ ವಿಚಾರ ಮಾಡಲಾಗಿ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿ ಯಾರು ಅಂದ್ರೆ ಅದು ಇ ತುಕಾರಾಂ ರವರು. ಕಳಂಕ ರಹಿತ ಅಭ್ಯರ್ಥಿ. ಅವ್ರದ್ದು ಯಾವುದೇ ಒಂದು ಕಳಂಕ ಇಲ್ಲ, ಇದುವರೆಗೂ ಒಂದು ಕಪ್ ಚುಕ್ಕೆ ಇಲ್ಲ. ಹಾಗಾಗಿ ಅವರನ್ನು ಆರಿಸಿ ಕಳಿಸಿದ್ದಾರೆ. ಯಾಕೆ ಆರಿಸಿ ಕಳಿಸಿದ್ದಾರೆ? ಇವರು ಸೂಕ್ತವಾಗಿ ನಿಭಾಯಿಸಬಲ್ಲರು ನಮ್ಮ ಪಾರ್ಲಿಮೆಂಟ್ ಅಂತೇಳಿ ಆರಿಸಿ ಕಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಇಬ್ಬರು ಅಭ್ಯರ್ಥಿಗಳು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಒಬ್ರು ಶ್ರೀಮಾನ್ ಇ ತುಕಾರಾಂ ರವರು ಮತ್ತು ಶ್ರೀರಾಮ್ಲವರು. ಶ್ರೀರಾಮ್ಲವರು ಎಂತ ಅಭ್ಯರ್ಥಿ ಅಂತ ಈಗಾಗಲೇ ನೀವು ಡಿಗ್ಗಿಂಗ್ ಟೈಮಲ್ಲಿ ಗೊತ್ತಾಗಿದೆ. ಹೆಂಗ್ ಮಾಡ್ತಿದ್ರು, ಏನ್ ಮಾಡಿದ್ರು, ಯಾಕೆ ಮಾಡಿದ್ರು, ಪಕ್ಷನ ಹೆಂಗ್ ಹೊಡೆದ್ರು, ಅದೇ ಪಕ್ಷನೇ ಅವ್ರು ಹೊಡೆದ ಮೇಲೆ ಬರಕ್ ಹೊಡಿದ್ರು ಆಗ್ಲಿಲ್ಲ.
ಮತ್ತೆ ಅವರು ದೂರ ಆದ್ರು. ಹೀಗಾಗಿ ಮಾನ್ಯ ತುಕಾರಾಮ್ರವರು ಅಗದಿ ಎಲ್ಲರಿಗೆ ಸಿಗುವಂತವ್ರು. ನೀವು ಎಲ್ಲಿ ಕೇಳಿದ್ರೆ ಅಣ್ಣ ಅಕ್ಕ ಬಾಳ ಅಕ್ಕ ಬಾಕ ಅಂತಾರವ್ರು. ಹೀಗಾಗಿ ಅಂತ ಅಭ್ಯರ್ಥಿಗಳು ನೀವು ಆರಿಸಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದೇ ಆಗೈತೆ ಕಾಂಗ್ರೆಸ್ ಅನ್ನ ಹೆಂಗಾಗೈತೆ, ಬಿಜೆಪಿ ಅನ್ನ ಹೆಂಗಾಗೈತೆ ಕರೆಕ್ಟ್ ಏನಣ್ಣ ಅಣ್ಣ? ದಯವಾಗ್ಲಿ ಯಾವಾಗ್ಲೂ ಕೂಡ ಅನ್ನ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಈ ಕೈಲಿಂದ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ದಯಮಾಡಿ ಇದೇನು ಅನ್ನ ಕೊಟ್ಟಿದೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಕೈ ಗುರ್ತಿಗೆ ಅಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಂತೀನಿ. ಜೊತೆಗೆ ಡಾಕ್ಟರ್ ಚನ್ನಬಸಪ್ಪ ಡಾಕ್ಟರ್ ಕೂಡ ನಮ್ಮ ಕ್ಯಾಪ್ಟನ್ ಬರ್ರಿ ಡಾಕ್ಟರ್ ದಯಮಾಡ್ಬೇಕು ಬಾ ಬ್ರಹ್ಮಚಾರಣ. ಸಾಲ ಎಷ್ಟಾಗಿದೆ ಗೊತ್ತಾ? 54,000 ಲಕ್ಷ ಕೋಟಿ ಸಾಲ ಇತ್ತು. ಅದನ್ನ ಇವತ್ತು 187 ಲಕ್ಷ ಕೋಟಿ ಇವತ್ತು ಸಾಲ ಆಗೈತೆ. 123 ಲಕ್ಷ ಕೋಟಿ ಬರೀ 10 ವರ್ಷಕ್ಕೆ ಸಾಲ ಮಾಡ್ಯಾರೆ. ಅಣ್ಣ ನಿಮ್ಮ ಮೇಲೆ ದೇಶದ ಸಾಲ ಇವತ್ತು 1,10,000 ಕೋಟಿ ಇವತ್ತು ಸಾಲ ಐತೆ. ಇದೇನು ಅಚ್ಚೇ ದಿನ ಅನ್ಬೇಕ ಬರ್ಬಾದ್ ದಿನ ಅನ್ಬೇಕ? ಯಾವ ದಿನಪ್ಪ ಇದು? ಕೇಂದ್ರ ಸರ್ಕಾರದ್ದು ಅಚ್ಚೇ ದಿನ ಅನ್ಬೇಕ? ಇದು ಬರ್ಬಾದ್ ದಿನ ಬೋರಾ ದಿನ? ನಿಮ್ ಭಾಷೆಗೆ ನಾನು ಬೋರಾ ದಿನ ಅಂದ್ರೆ ಇವತ್ತಿನ ದಿನ ದಿವಾಳಿ ಹತ್ತಿರ ಒಂದು ಹಂತಕ್ಕೆ ಇವತ್ತು ತಾಂಡೋಗ್ತಿದ್ರು. ಇದು ಎಚ್ಚೆತ್ಕೊಂಡು ರಾಷ್ಟ್ರ ಚುನಾವಣೆ ಇದೆ, ದೇಶನ ಉಳಿಸ್ಬೇಕು, ಸರ್ವ ಜನಾಂಗ ನಾವೆಲ್ಲರೂ ಸುಖವಾಗಿರ್ಬೇಕು, ಪ್ರೀತಿ ಬಾಂಧವರಾಗಿರ್ಬೇಕು. ದೊಡ್ಡಪ್ಪ ಚಿಕ್ಕಪ್ಪ ಮಾವ ಏನೇನು ನೋಡಿದ್ರಲ್ಲ, ಹಿಂದೂ ಮುಸ್ಲಿಂ ಈ ಕಡೆ, ಕ್ರೈಸ್ತ ಈ ಕಡೆ. ಇವ್ರಿಗೇನ ಸಂವಿಧಾನ ನಂಬಿಕೆ ಇದೆನಾ? ಇಂಥವ್ರಿಗೆಲ್ಲ ಉತ್ತರ ಕೊಡ್ಬೇಕಾದ್ರೆ ಮತದಾನ ಇದೆ. ತಾವೆಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಬಳ್ಳಾರಿ ಏನೇನ್ ಕತೆ ಅಂತ ತಮ್ಗೆಲ್ಲ ಗೊತ್ತೈತೆ. ಇವತ್ತಿನ ಮಕ್ಕಳಿಗೆ ಮಾಡಿಸಿರ್ತಕ್ಕಂಥದ್ದು ಅವ್ರ ಶಿಷ್ಯಂದ್ರ ಇಲ್ಲಿ ಏನೇನು ಮಾಡಿದ್ರಂತ ನಿಮ್ಗೆಲ್ಲ ಗೊತ್ತೈತಿ. ಇಲ್ಲೆಲ್ಲ ಏನೋ ಬಾ ಉಜ್ಜನಗೌಡಣ್ಣ ಸರ್ಕಲ್ಗಳಾಗ ಏನೇನ್ ಮಾಡಿದ್ರು. ಇಲ್ಲಿ ಎಲೆಕ್ಷನ್ ಬಂದಾಗ ನಾನು ಹೇಳ್ತಾ ಇದೀನಿ ಬೇಡಪ್ಪ ಹೋಗ್ರಿ ಅಂತೇಳಿ. ಇಲ್ಲೆಲ್ಲ ಬೈ ಎಲೆಕ್ಷನ್ ನಡೆದಾಗ NMDCಗೆ ಇದೆಲ್ಲ ಭುಜಂಗನಗರದಾಗೆ ಅವತ್ತಿನ ದಿನ ಬಂದು ಗುಂಡಗಳನ್ನ ರೌಡಿಗಳನ್ನ ಹಾಕೊಂಡ್ಬಂದು ಲಾಂಗ್ ಇದು ಬೇಕೇನ್ರಿ ಸಂವಿಧಾನದಾಗೆ? ಸೋಲು ಗೆಲುವು ಎಲ್ಲರಿಗೂ ಬೇಕಾದಪ್ಪ. ನಾನು ಕೂಡ ಜಿಲ್ಲಾ ಪಂಚಾಯತಿ ಸೋತೀನಿ ನನ್ನ ಮೇಲೆ ಇದ್ ಮಾಡಕ ಅದೇ ತುಕಾರಾಮನಿಗೆ ಅದೇ ಸೋಲು ಇವತ್ತು ಗೆಲುವಿನಿಂದ ಸರ್ದಾರ ಮಾಡೈತೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತಿ ಸೋತೆ ಅವತ್ತು, ಆದ್ರೆ ಇವತ್ತಿನ ದಿನ ನಮ್ಮ ಗೆಲುವಿನ ಸರ್ದಾರ ಅಂತೇಳಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸೋಲಿಲ್ಲದ ಸರ್ದಾರ ಅಂತೇಳಿ ಗೆಲುವಿನ ಸರ್ದಾರ. ಹಂಗೆ ಯಾವತ್ತಿಗೂ ಕೂಡ ನಾವು ಎಲ್ಲದೂ ಕೂಡ ನಾವು ಅನುಭವಿಸಿರ್ತಕ್ಕಂಥದ್ದು. ಅವರಿಗೆ ತಾವು ನೋಡ್ರಿ, ಅವರ ಒಂದು ವಿದ್ಯಾಭ್ಯಾಸ, ನಮ್ಮ ವಿದ್ಯಾಭ್ಯಾಸ, ಅವ್ರ ಕಲ್ಚರು, ನಮ್ಮ ಕಲ್ಚರು. ಇವತ್ತಿನ ದಿನ ಯಾವ್ದಾನ ಒಂದು ಹೇಳ್ತೀನಿ, ನಿಮ್ ಕೈ ಮುಗಿದು ಬೇಡ್ಕೆಮ್ಮನಪ್ಪ, ಸಣ್ಣ ಪುಟ್ಟು ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿಬಿಡ್ರಿ. ಯಾಕಂದ್ರೆ ನಾನು ಕೂಡ ಮನುಷ್ಯನೇ. ನನಗೆ ನಾನು ಉದ್ದೇಶಪೂರ್ವಕವಾಗಿ ಯಾವ್ದು ಮಾಡಿರ್ಲಿಕ್ಕಿಲ್ಲ. ಕೆಲವೊಂದು ಅಭಿವೃದ್ಧಿ ಅನ್ನೋದು ಕೆಲವೊಂದೆಲ್ಲ ಇವತ್ತಿನ ದಿನ ನೋಡ್ರಿ, ನೀವೆಲ್ಲ ಮೊದ್ಲೇಗೆ ಹೇಳಿದ್ರಿ ನೋಡಪ್ಪ ಏನನ್ನಿದ್ರೆ ನಮ್ಮ ಮಂದಿಯವರು. ಇವತ್ತಿನ ದಿನ ನಮ್ಮ ಮಂದಿಯವರು ಅದು ಏನೇನು ರಿಪಬ್ಲಿಕ್ ಆಫ್ ಬಳ್ಳಾರಿಗೆ ನಿಮ್ದೆಲ್ಲ ಡಿಗ್ಗಿಂಗ್ ಮಾಲಿತ್ತು ಇಲ್ಲೆಲ್ಲ ಕರೆಕ್ಟ್ ಏನಪ್ಪ? ಸಂತೋಷ್ ದಾದರ್ ಇದ್ದಾಗ ಎಲ್ಲರೂ ಕೂಡ ನಾವು ಒಂದೇ ಶ್ರೀಮಂತರಾಗಿರಬಾರ್ದು, ಎಲ್ಲರೂ ಕೂಡ ಬಡವರು ಕೂಡ ಶ್ರೀಮಂತರಾಗಿರ್ಬೇಕು ಅಂತೇಳಿ ಎಲ್ಲದೂ ಕಂಪ್ಲೀಟ್ ಆಗಿ ನಿಮ್ ಹೊಲದಾಗೆ ಸಿಗ್ತಕ್ಕಂತ ಒಂದು ಡಿಗ್ಗಿಂಗ್ ಮಾಲಿಕ್ ಕೂಡ ಮಾಡ್ಕೊಂಡು ಅವರು ಕೂಡ RCC ಮನೆಗೆ ಇರಬೇಕು, ಅವ್ರು ಕೂಡ ಕಾರ್ನಾಗ ಅಡ್ಡಾಡಬೇಕು, ಅವರು ಕೂಡ ಬೈಕ್ನಾಗ ಅಡ್ಡಾಡಬೇಕು. ಎಲ್ಲರಿಗೂ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಳ್ರಿ ಮತ್ ನೋಡೋಣ. ಅದನ್ನ ಯಾರ್ಯಾರು ಸೊಂಡ್ರಾಗೆ ಇರ್ತಕ್ಕಂಥ ದೊಡ್ಡ ಲೀಡರ್ಗಳು ಅವರೆಲ್ಲ ಅದು ಹೇಳಕ್ ಹೋಗೋದಿಲ್ಲ. ಅವ್ರನ್ನೆಲ್ಲ ಆ 200 ರೂಪಾಯಿ ಮಾಲೆ ಎತ್ತಿಕೊಂಡು 5-6 ಸಾವಿರ ರೂಪಾಯಿ ಮಾರ್ಕೊಂಡು ಇವ್ರು ಹಾಳಾಗಿ ಹೋಗ ಲಾಸ್ಟಿಗೆ ನಮ್ಮ ಕುಮಾರಸ್ವಾಮಿ ಮಣ್ಣು ತಿಂದು ಅವರು ಕೂಡ ಹಾಳಾಗಿ ಹೋಗ್ಬಿಟ್ರಿ ಎಲ್ಲ ಕಂಪ್ಲೀಟ್ ಆಗಿ ಜೈಲು ಬೇಲ್ಗಳಾಗಿರುತ್ತೆಲ್ಲ. ಆದ್ರೆ ಇವತ್ತು ಯಾವಾಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಅನೇಕ ಕಾರ್ಯಕ್ರಮಗಳೆಲ್ಲ ಕೊಟ್ಟಿದಾರಣ್ಣ. ಇವತ್ತು ನೋಡ್ರಿ ನಮ್ದೇ ತಗೊಳ್ಳಿ, ಸುಮಾರಾಗಿ ಎಷ್ಟಣ್ಣ ನಮ್ ಸಾಲ ಮನ್ನಾ ಆಗಿದ್ದು? 72,000 ಕೋಟಿ ಸಾಲ ಮನ್ನಾ ಆದಾಗ ನ್ಯಾಷನಲೈಸ್ ಬ್ಯಾಂಕಿಂದು ಜೊತೆಗೆ ಕೋಆಪರೇಟಿವ್ UPA ಗವರ್ಮೆಂಟ್ ಇದ್ದಾಗ ನಮ್ಮ ಮೊಸಳೆಗೆ ಎಷ್ಟು ಸಾಲ ಮನ್ನಾ ಆಗೈತೆ ಕಂಪ್ಲೀಟ್ ಆಗಿ? ಸುಮಾರಾಗಿ 12 ಕೋಟಿಯಷ್ಟು ನಮ್ದು ಇವತ್ತಿನ ದಿನ ಸಾಲ ಮನ್ನಾ ಬಡವರ ಪರವಾಗಿ ಮಾಡಿರ್ತಕ್ಕಂಥದ್ದು. ಹೌದಾ ಅಲ್ಲಿ ಹೇಳ್ರಿ ಇದ್ರದ್ದು? ಇವತ್ತು ಸಾಲ ಮನ್ನಾ ಮಾಡಿದ್ರ, ಕಾರ್ಮಿಕರ ಪರವಾಗಿ ಮಾಡಿದ್ರ, ಇದನ್ನೆಲ್ಲದು ಕೂಡ ಈ ಚುನಾವಣೆ ಬಂದಾಗ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಸುಮ್ಮನೆ ಹೋಗಿ ಓಟೋದಲ್ಲ. ಇವತ್ತು ನೋಡ್ರಿ ಧೈರ್ಯವಾಗಿ ಬಂದು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ 50,000 ರೂಪಾಯಿದಂತೆ ಮೊನ್ನೆ ಸಾಲ ಮನ್ನಾ ಮಾಡಿ 2 ಸಾಲ ಮನ್ನಾ ಮಾಡಿಸಿದ್ರೆ 22 ಕೋಟಿಯಷ್ಟು ನಮ್ದೊಂದೇ ಆಗೈತೆ. ನಮ್ಮ ತಾಲೂಕಿಂದೊಂದೇ, ಸೊಂಡ್ರ ತಾಲೂಕಿಂದ 22 ಕೋಟಿ ಆಗೈತಿ ಇದ್ರಾಗೆ. ಇದನ್ನೆಲ್ಲ ನಾವು ತಗೊಂಡಿವಿ ಅಂದ ಮೇಲೆ ನಾವು ಕೂಡ ಋಣ ತೀರ್ಸ್ಬೇಕಾಗತ್ತೆ. ಇಲ್ಲಾಂದ್ರೆ ಋಣ ನಮ್ಮ ಮೇಲೆ ಇದ್ದು ಬಿಡ್ತದೆ. ಕರೆಕ್ಟ್ ಅಲ್ಲಿ ಹೇಳು,
ಯಾರ್ದನ್ನ ಋಣ ಐತಂದ್ರೆ ಋಣ ತೀರ್ಸ್ಬೇಕು. ಹಿಂಗೆ ನುಡಿದಂತೆ ನಡ್ಕೊಂಡಿದೀವಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಅನ್ನಭಾಗ್ಯ ಇರ್ಬೋದು. ಇವತ್ತು ನೋಡ್ರಿ ಅನ್ನಭಾಗ್ಯ ಇವತ್ತು ಇಂಥ ಕಷ್ಟ ಕಾಲದಲ್ಲಿ ನಮ್ಮನ್ನು ಕೈಲಿ ಹಿಡ್ಕೊಂಡತ್ತೆ. ಜೊತೆಗೆ ಇವತ್ತು ಕೃಷಿ ಹೊಂಡಗಳ ಕಾರ್ಯಕ್ರಮ ಇರ್ಬೋದು, ಇವತ್ತು ಶಿವ ಪಾಟಿ ಚೀಲ ಇರ್ಬೋದು, SCP TSP ಅನುದಾನಗಳು ಇರ್ತಕ್ಕಂಥದ್ದು ಇರ್ಬೋದು, ಕೃಷಿ ಇದು ನಮ್ಮ ತೋಟಗಾರಿಕೆ ಇರ್ಬೋದು, ಪಶು ಭಾಗ್ಯ ಇರ್ಬೋದು. ಹೇಳಿಕೆ ಅಂತ ಹೋದ್ರೆ ಇನ್ನೂ 2 ತಾಸು ಆಗ್ತದೆ ಕುಮಾರಸ್ವಾಮಿ ವಕೀಲ್ರೆ, ಎಲ್ಲ ಕಂಪ್ಲೀಟ್ ಆಗಿ. ಏನ್ ಬಸಣ್ಣ, ಈಗ ಉದ್ದೇಶ ಇಷ್ಟೇ. ನಾನು ಹೇಳೋದು ಇದು ಪೂರ್ತಿ ನಮ್ಮ ಪಾದಕ್ಕೆ ತಗೊಂಡು ನಿಮ್ಮ ವಿಶ್ವಾಸಕ್ಕೆ ನಾನು ಸೇವೆ ಮಾಡ್ತೀನಿ ಅಂತ ವೇದಿಕೆಯಲ್ಲಿ ಹೇಳಿಕ್ಕಿದ್ದೆ. ಎಂತ ಅಧಿಕಾರ ಬರಲ್ಲ, ಎಲ್ಲೇ ಇದ್ರು ಕೂಡ ನಿಮ್ಮ ಪಾದಕ್ಕೆ ಇಟ್ಕೊಂಡು ನಿಮ್ಮ ಮನೆ ಮಗನಾಗಿ ನಿಮ್ ಕಷ್ಟ ಸುಖದಾಗ ನಾನು ಭಾಗಿಯಾಗಿರ್ತೀನಿ. ಒಂದೇ ಮನದಿಂದ ಒಂದೇ ಹೃದಯದಿಂದ 7ನೇ ತಾರೀಕು ತಾವು ಹಸ್ತದ ಗುರುತದಿಗೆ ತಾವೆಲ್ಲರ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ಸಿನ ಋಣ ಎಲ್ಲರ ರೈತಣ. ನಮ್ಮ ಕುರಾನ್ನಾಗ ಹೇಳಿರೋದೇ, ನಮ್ಮ ಪುರಾಣದಾಗ ಹೇಳಿರೋದೇ, ನಮ್ಮ ಬೈಬಲ್ದಾಗ ಹೇಳಿರೋದೇ. ಏನಂತ ಹೇಳ್ತಾರೆ, ಒಬ್ಬನ ಋಣ ಇಟ್ಕೋಬೇಡ, ಋಣ ಇರ್ಲಿಕ್ಕೆ ನೀನು ಋಣ ತೀರ್ಸ್ಬೇಕಂತ ಹೇಳಿದ್ದಾರೆ. ಹಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಯಾವ ಪಕ್ಷದ ಋಣ, ಕಾಂಗ್ರೆಸ್ ಪಕ್ಷದ ಋಣ ಇವತ್ತು ಪ್ರಜೆಗಳ ಮೇಲಿದೆ. ಆ ಋಣವನ್ನು ತೀರ್ಸಿದರೆ ಮಾತ್ರ ಅಲ್ಲ ನಂಬ್ತಾನೆ, ದೇವ್ರ ನಂಬ್ತಾನೆ, ಜೇಸಸ್ ನಂಬ್ತಾನೆ. ಅದಕ್ಕೆ ನಾವು ಪಾತ್ರರಾಗನಂತ ಹೇಳಿದ ತಾವೆಲ್ಲರ ಹಸ್ತದ ಗುರುತಿಗೆ 7ನೇ ತಾರೀಕಿಗೆ ಆಶೀರ್ವಾದ ಮಾಡಿ ನನ್ನ. ಯಾಕಂದ್ರೆ 8 ತಾಲೂಕಿದಾವೆ, 8 ತಾಲೂಕಿದಾವೆ. 8 ತಾಲೂಕಿನಲ್ಲಿ ತಾವು ಪ್ರಚಂಡ ಬಹುಮತದಿಂದ ಎಲ್ಲಾ ತಾಲೂಕಿನ ಹೈಯೆಸ್ಟ್ ಲೀಡ್ ತಾವು ನನಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕಂತ ಸಮಾಜನ ಪ್ರೀತಿ ಮಾಡಿ ಸಂವಿಧಾನ ಮೌಲ್ಯಗಳನ್ನ ಎತ್ತಿ ಹಿಡಿದು ಇವತ್ತಿನ ದಿನ ಯಾವುದೇ ಗದ್ದಲಗಳು ಇದಿಲ್ದಂಗೆ ಇಂದಿನ ಗೋರ್ಪಡೆ ಕುಟುಂಬದವರು, ಲಾಡ್ ಕುಟುಂಬದವರು, ಏಕನಾಥಾದರು ಎಲ್ಲರೂ ಸೇರಿ, KS ವೀರಭದ್ರಪ್ಪನವರು ಎಲ್ಲರೂ ಯಾರ್ಯಾರು ಶಾಸಕರಾಗಿದ್ದಾರೆ ಈ ಭಾಗದಲ್ಲಿ, ಭೂಪತಿ ಸಾರ್ ಎಲ್ಲರೂ ಸೇರಿ ಅವ್ರು ಹೆಂಗೆ ನಡ್ಸ್ಕೊಂಡು ಬಂದಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ಬದುಕಿಗೆ ಬೇಕಾದಂತ ಮೂಲಭೂತ ರಸ್ತೆ ಇರ್ಬೋದು, ಸುವರ್ಣ ಗ್ರಾಮಗಳಿರ್ಬೋದು, ಲೈಟಿಂಗ್ಗಳಿರ್ಬೋದು, ಕುಡಿಯ ನೀರು ಇರ್ಬೋದು, ಒಟ್ಟ ಇವತ್ತಿನ ದಿನ ಸಂವಿಧಾನದ ವ್ಯವಸ್ಥೆ ಒಳಗೆ ತುಕಾರಾಮ್ ಅವರು ಒಂದು ಬದುಕಿಗೆ ಬೇಕಾದಂತ ಒಂದು ಮೂಲಭೂತ ಸೌಕರ್ಯಗಳೇನಿಲ್ಲ ಅದನ್ನ ನಾನು ಈ ಸಂಡೂರು ತಾಲೂಕಿನಲ್ಲಿ ಜೊತೆಗೆ ಕೃಷ್ಣನಗರ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಮಾಡಿದೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಡಾಕ್ಟ್ರೆ, ಒಳ್ಳೆ ಅಂಗನವಾಡಿಗಳು ಕಟ್ಟಿದೀನಿ ಡಾಕ್ಟ್ರೆ, ಒಳ್ಳೆ ಶಾಲೆಗಳು ಮಾಡಿದೀನಿ. ಮೊನ್ನೆ ಕೂಡ ಶಾಲೆ 1,20,00,000 ಶಾಲೆ ಮಾಡಿಕೊಟ್ಟಿದೀನಿ. ಒಳ್ಳೆ ಟ್ಯಾಂಕ್ ಇಲ್ಲೇನಪ್ಪ ಕುಡಿಯೋ ನೀರು. ದೀಪಾವಳಿಗೆಲ್ಲ ನಿಮ್ಗೆ ಡ್ಯಾಮ್ ನೀರು ಬಂದ್ಬಿಡ್ತಾವ ಕುಡಿಯಕ್ಕೆ, ಇನ್ಮೇಲೆ ಗೋಡೆ ಹೊಡೆಯಂಗಿಲ್ಲ ನೀವು. 76 ಕೋಟಿ ವೆಚ್ಚದಲ್ಲಿ ಭುಜಂಗ ನಗರ, ಕೃಷ್ಣನಗರ, ಸುಶೀಲಾ ನಗರ ಇದೆಲ್ಲ ಶಾಶ್ವತವಾದ. ಯಾಕಂದ್ರೆ ಈ ಉಸಿರೇನೈತಲ್ಲ ಇದು ಶಾಶ್ವತ ಇಟ್ಟಿದೀವಿ. ಇವತ್ತು ಶಾಲೆ ಇರ್ಬೋದು, ನಮ್ಮ ಇವ್ರದ್ದು ಉಜ್ಜಿನಿ ಶಾಲೆ, ಇಲ್ಲೊಂದು ವಂಕಾರೇಶ್ವರ ಶಾಲೆ ಇರ್ತಕ್ಕಂಥದ್ದು ಇರ್ಬೋದು. ಇವತ್ತು ನೋಡ್ರಿ ರಸ್ತೆ ಎಲ್ಲ ಸುಮಾರಾಗಿ ಒಂದ್ಸರಿ ಮಾಡಿದೆ, ಮತ್ತೆ ಕೆಟ್ಟೋಗ್ತು, ಮತ್ತೆ ಹಾಕೊಟ್ಟಿನಿ ಗ್ರಾಂಟ್ನೆಲ್ಲ ಕಂಪ್ಲೀಟ್ ಆಗಿ. ಮಾದರಿ ಗ್ರಾಮ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಒಳ್ಳೆ ಗ್ರಾಮ ಪಂಚಾಯತಿ ಕಟ್ಟಿರ್ತಕ್ಕಂಥದ್ದು. ಈ ಸರಿ ನಿಮ್ಮ ಆಶೀರ್ವಾದದಿಂದ ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ನಿಮ್ ಭುಜಂಗ ನಗರಕ್ಕೆ ನಾನು ಮಾಡ್ಕೊಟ್ಟಿನಿ. ನಾನು ಪ್ರೈಮರಿ ಹೆಲ್ತ್ ಸೆಂಟರ್ ಇಲ್ಲಿ ಕೂಡ 6 ಬೆಡ್ಡಿನ ಆಸ್ಪತ್ರೆ ಆಗ್ತದೆ. ಈಗ ಭೂಮಿ ಪೂಜೆ ಮಾಡ್ತೀನಿ, ಇದಾದ ಕೂಡಲೇ ಹಾಗೆ ಆರೋಗ್ಯ, ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು ಇಂಥವು ಪ್ರಾಮಾಣಿಕವಾಗಿ ಭುಜಂಗ ನಗರಕ್ಕೆ ಮಾಡಲಾಗಿರ್ತಕ್ಕಂಥದ್ದು ನಾವು ಮಾಡಿವಿ. ನಾವೇನು ಇಂದ್ರಚಂದ್ರ ಮಾಡಿವಿ ಅಂತಲ್ಲ, ಬಟ್ ಕೈಲಾದೊಟ್ಟು ಮಾಡಿವಿ. ಆದ್ರೆ ಇವತ್ತು ಯಾವುದೇ ಒಂದು ಗಲಭೆಗಳು ಏನಾದ್ರೂ ಬಂದಾಗ ಪ್ರಾಮಾಣಿಕವಾಗಿ ಮನೆ ಮಗ ನಿಮ್ ಜೊತೆಗೆ ಇದ್ಕೊಂಡು ನಿಮ್ಮನ್ನು ಕಾಪಾಡಿನ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡಿ. ಯಾವ್ದನ್ನ ಗಲಾಟೆ ಬರ್ಲಿ, ಏನಪ್ಪ ನೀವೆಲ್ಲ ಅಣ್ತಮ್ಗಳು ಬೇಸಿರ್ಬೇಕು, ಒಬ್ರಿಗೊಬ್ರಿಗೆ ಮಕ ನೋಡೋರು ನೀವು ಚೆನ್ನಾಗಿರ್ಬೇಕು. ಒಬ್ರಲ್ದಾಗ ನೀವ್ ಕೆಲಸ ಮಾಡ್ತೀರಿ, ಒಬ್ರು ತೋಟದಾಗ ನೀವ್ ಕೆಲಸ ಮಾಡ್ತೀರಿ, ಅವ್ರು ನಿಮ್ ಪ್ರೀತಿ ಮಾಡ್ತೀರಿ. ಇದೆಲ್ಲೇನ್ರಿ ಒಬ್ಬ ಶಾಸಕ ಮಾಡ್ತಕ್ಕಂಥ ಕೆಲಸ. ಆ ಕೆಲಸ ಪ್ರಾಮಾಣಿಕವಾಗಿ ಪ್ರಥಮ ಪ್ರಜೆ ಮಾಡಿ ಈ ತಾಲೂಕಿನಾಗೆ ಈ ಭುಜಂಗ ನಗರಕ್ಕೆ ನಾನು ಮಾಡಿ ಕೊಟ್ಟಿನಿ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ರೀತಿಯಾಗಿ ಅಭಿವೃದ್ಧಿ ನಿರಂತರವಾಗಿ ಆಗಿರ್ಬೋದು. ಗುಂಡಾಗಳು, ರೌಡಿಗಳು ಇದೆಲ್ಲ ಆಗಿ ಶ್ರೀರಾಮುಲು ಅವರಿಗೆ ಒಂದ್ಸರಿ ಅಧಿಕಾರ ಕೊಟ್ಟಿದ್ರು. ಆ ಅಧಿಕಾರದ ದಾಹ ಇದೆಯಲ್ಲ, ಅಧಿಕಾರದ ದಾಹ, ಅದಕ್ಕೋಸ್ಕರ ಇಲ್ಲಿ ರಾಜೀನಾಮೆ ಕೊಡೋದು, ಇಲ್ಲಿ ಅಲ್ಲಿ ರಾಜೀನಾಮೆ ಕೊಡೋದು, ಅಲ್ಲಿಂದ ಅಲ್ಲಿ ಸಿಕ್ತತೇನೋ, ಇಲ್ಲಿಂದ ಇಲ್ಲಿ ಸಿಕ್ತತೇನೋ ಅಧಿಕಾರ ಅಂತಂದೇಳಿ ಇವತ್ತಿನ ದಿನ ಜನರನ್ನ ಮೋಸ ಮಾಡಿ ಹೋಗಿರ್ತಕ್ಕಂಥವ್ರು ಮತ್ತೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಇವತ್ತು ಡಾಕ್ಟರ್ ಹೇಳ್ತಾ ಇದ್ರು ಹೊಸಳ್ಳಿನಲ್ಲಿ, ಈ ರಾಮಕ್ಕೆ ಕಂಪೇರ್ ಮಾಡ್ರಿ, ಆ ರಾಮಕ್ಕೆ ಕಂಪೇರ್ ಮಾಡ್ರಿ ಅಂತ ಹೇಳಿ. ಕರೆಕ್ಟ್ ಏನಪ್ಪಾ? ನಿಮ್ಮ ಆಶೀರ್ವಾದದಿಂದ ತುಕಾರಾಮ್ ಅವರಿಗೆ ಈ ರಾಮ ಆ ರಾಮಕ್ಕೆ ಕಂಪೇರ್ ಮಾಡಿ ಯಾರು ಇವತ್ತಿನ ದಿನ ರಾಮರಾಜ್ಯ ಮಾಡ್ತಾರೆ, ಯಾರು ರಾವಣ ರಾಜ್ಯ ಮಾಡ್ತಾರೆ ಅಂತೇಳಿ ತಮ್ಗೆಲ್ಲ ಗೊತ್ತಿದೆ. ಬಳ್ಳಾರಿನಲ್ಲಿ ಯಾರು ರಾವಣರಾಗಿದ್ರು, ಇವತ್ತು ಲಾಡ್ ಕುಟುಂಬದವರು, ನಾವು ಗೋರ್ಪಡೆ ಕುಟುಂಬದವರು ಯಾರು ರಾಮರಾಜ್ಯವನ್ನು ನಾವು ತಾಲೂಕಿನಲ್ಲಿ ಕಟ್ಟಿದಿವಿ, ಆ ರಾಮರಾಜ್ಯ ಉಳಿಬೇಕು. ಇವತ್ತು ಮನೆ ಮಗನ ನೀ ಬೆಳೆಸಿದ ಕೂಸ್ ನಾನು ಇವತ್ತಿನ ದಿನ ದಯಮಾಡಿ ನಿಮ್ ಮಡಿಲಿಗೆ ಹಾಕಿದ್ದಾರೆ ಎಲ್ಲರೂ ಸೇರಿ. ಸಿದ್ದರಾಮಯ್ಯ ಸಾಹೇಬ್ರು
ಡಿ.ಕೆ. ಶಿವಕುಮಾರ್ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲರೂ ಕೂಡ ನಿಮ್ ಮಡಿಲಿಗೆ ಹಾಕಿದ್ದಾರೆ. ದಯಮಾಡಿ ಈ ಮಗನ ಈ ಚುನಾವಣೆಯಲ್ಲಿ ಕಾಪಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು 22,000 ಕೋಟಿ ಸಾಲ ನಮ್ಮ ಸೊಸೈಟಿಗೆ ಆಗಿತ್ತಾ ಇಲ್ಲಪ್ಪ? ರೈತರೆಲ್ಲ ಅದಿರಲ್ಲ, ಆಗದೇ ಇಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರಲ್ಲ ಸಾಲ ಮನ್ನಾ 50,000 ಅದನ್ನು ಕೂಡ. ಆಮೇಲೆ ಬಡ್ಡಿ ರಹಿತ 3 ಲಕ್ಷ ರೂಪಾಯಿ ಸಾಲ ಸೊಸೈಟಿಗೆ ಕೊಡ್ತಕ್ಕಂಥದ್ದು ಇರ್ಬೋದು. ಇವತ್ತಿನ ದಿನ ಶಿವ್ ಪಾಟೀಲ್ ಇರ್ಬೋದು, ಮೈನಾರಿಟಿ ಇವತ್ತು ಕಾರ್ಯಕ್ರಮಗಳು ಇರ್ಬೋದು, SCP TSP ಇರ್ಬೋದು, ಕೃಷಿ ಹೊಂಡ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಕೃಷಿ ಹೊಂಡ. ಇವತ್ತೇನಾದ್ರು ಇವ ಕಡೆಗೆಲ್ಲ ರಸ್ತೆ. ನಾನು ಕೂಡ M.Com ಮಾಡ್ಕೊಂಡು ನನ್ನ ಸ್ನೇಹಿತರು ಬಹಳ ಆದ್ರೆ ನಾನೆಲ್ಲ ಕಂಪ್ಲೀಟ್ ಆಗಿ ಜೊತೆಗೆ ಓದ್ದಿರೋದಿ, ನಿಮ್ ಜೊತೆಗೆ ಮನೆ ಮಗ ಆಗಿದ್ದೀನಿ. VS ಕಂಪ್ನಿಯಾಗ ಕೆಲಸ ಮಾಡ್ದಾಗ್ಲಿದ್ದಾನು ನಿಮ್ ಜೊತೆಗೆ ಅದೀನಿ. ನಾನೆಲ್ಲ ಕಂಪ್ಲೀಟ್ ಆಗಿ ಮನೆ ಮಗ ಆಗಿದ್ದೀನಿ. ಇವತ್ತಿನ ದಿನ ನನ್ನ ಮನೆಗೇನು ಗನ್ ಮ್ಯಾನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಕಾಲಿಂಗ್ ಬೆಲ್ ಒತ್ತಿದ್ರೆ ಬಂದು ನಮ್ಮನ್ನ ಮಾತಾಡ್ಸಂತ ಒಂದು ಅವಶ್ಯಕತೆ ಇದೆ. ಯಾಕಂದ್ರೆ ನಿಮ್ಮಿಂದ ನಾವು ಆಯ್ಕೆ ಆಗ್ತೀವಣ್ಣ. ನಿಮ್ಮಿಂದ ನಾವು ಆಯ್ಕೆ ಆದಾಗ ಜನಗಳು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಂದಿನ ಮಾಜಿ ಸದಸ್ಯರುಗಳೇ, ಎಲ್ಲ ನನ್ನ ಜನಪ್ರತಿನಿಧಿಗಳೇ, ಕೃಷ್ಣನಗರ ಮತ್ತು ದೌಲತ್ಪುರ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ಸ್ನೇಹಿತರೇ, ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ನನಗೆ 4 ಬಾರಿ 2004ರಲ್ಲಿ ಸಂತೋಷ್ ಸಾಹೇಬ್ ಹಿಂದೆ ಗೋರ್ಪಡೆ ಸಾಹೇಬರು ಆಡಳಿತವನ್ನು ಮಾಡಿದ್ರು. 2004ರಿಂದ ಸಂತೋಷ್ ಸಾಹೇಬರು ಶಾಸಕರಾಗಿದ್ರು. ಕುಲ್ದೀಪ್ ಸಿಂಗ್ ಆಯೋಗದ ಪ್ರಕಾರ ಡಿಲಿಮಿಟೇಷನ್ ಆಯ್ತು. ಡಿಲಿಮಿಟೇಷನ್ ಆದಾಗ ಇದು ST ರಿಸರ್ವೇಶನ್ ಆಯ್ತು. ST ರಿಸರ್ವೇಶನ್ ಆದಾಗ ತಾವೆಲ್ಲ ಗಾಬರಿ ಆಗಿದ್ರಿ. ಎಂತ ಬರ್ತಾರೋ, ಯಾವ ಮನುಷ್ಯ ಬರ್ತಾರೋ, ಏನಂತ ಸೋಪಣ್ಣ ಕ್ಯಾರೆ ಪಕ್ರು ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ರಿ. ಯಾರು ಬರ್ತಾರೋ, ಹೆಂಗ್ ಬರ್ತಾರೋ ಅಂತೇಳಿ. ಆ ಕುಮಾರಸ್ವಾಮಿ ಆಶೀರ್ವಾದ, ನಮ್ಮ ಬಾಬಾಯಿನ ಆಶೀರ್ವಾದದಿಂದ ಸ್ವಾತಂತ್ರ್ಯ ನಂತರದಲ್ಲಿ ಸಂವಿಧಾನ, ಪ್ರಜಾಪ್ರಭುತ್ವ ಹೆಂಗ್ ನಡ್ಕೊಂಡ್ ಬಂದದ್ದು ಹಂಗೆ 4 ಬಾರಿ ಶಾಸಕನಾಗಿ ನಿಮ್ಮ ಆಶೀರ್ವಾದದಿಂದ ಮನೆ ಮಗನಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತೆಲ್ಲ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ 2000ರಲ್ಲಿ ಜಿಲ್ಲಾ ಪಂಚಾಯತಿ ಸೋತಿದ್ದೆ ಡಾಕ್ಟರ್. ಇದೆಲ್ಲ ಒಳ್ಳೆ ಲೀಡ್ ಬಂದಿತ್ತು. ಸುಶೀಲಾ ನಗರದಾಗ ನಮ್ ಗೀತ ವೆಂಕನಾಯಕರಲ್ಲ, ಅಲ್ಲೆಲ್ಲ ಡಾಲ್ಮಿ ಅದೆಲ್ಲ ರಿಪೋರ್ಟ್ ಬಿಟ್ರಿ ಎಲ್ಲ ಫುಲ್. ಬರೀ 164 ಕೊಟ್ಟಾಗ ಸೋತ್ಬಿಟ್ಟೆ. ಪಾಪ ಅವಾಗ್ಲಿಂದ ಕೃಷ್ಣನಗರ ಯಾವಾಗ್ಲೂ ಕೂಡ ನನ್ನ ಮಗನಾಗಿ ಬೆಳೆಸಿದ್ರೆ. ಯಾಕಂದ್ರೆ ನಾನು ಹುಟ್ಟಿದ್ದು ಯಶವಂತ ನಗರ, ನನಗೆ ಜೀವನ ಕೊಟ್ಟಿದ್ದು ಕೃಷ್ಣನಗರ. ಈ ಕೃಷ್ಣನಗರ ಗ್ರಾಮದಿಂದನೇ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅದೆಲ್ಲ ಒಳ್ಳೆ ಒಂದು ಕೋಟೆಗೆ, ಇದೇನು ಕೋಟೆ ಐತಲ್ಲ ಕೃಷ್ಣನಗರ ಕೋಟೆಯಿಂದ ಒಳ್ಳೆ ಒಂದು ಹುಲಿ ಹುಟ್ಟಿ ಬಂದಿದೆ. ಇದನ್ನ ఢిల్లీ ಕಳ್ಸೋಣ ಅಂತ ಪಾರ್ಲಿಮೆಂಟ್ಗೆ. ಯಾಕಂದ್ರೆ ಸುಮಾರು 30 ವರ್ಷದಿಂದ ಇವ್ರ ಜೊತೆಗೆ ನೀರು ಕುಡಿದ್ಬಾರ್ದು ಕೃಷ್ಣನಗರದ್ದು. ಈ ಕೋಟೆ ರಾಜರಂಗ ಬಿಟ್ಟಿದ್ದೆ ನಾನೆಲ್ಲ ಫುಲ್. ಹಂಗೆ ಇದೇ ಹುಲಿಂದ ఢిల్లీಗೆ ಹೋಗ್ಲಿ ಅಂತೇಳಿ ನಿಮ್ಮ ಆಶೀರ್ವಾದದಿಂದ ಗುರ್ಸಕ್ಕೆ ನಮ್ಮ ಕೃಷ್ಣನಗರನೇ ಕಾರಣ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಾಮಾಣಿಕವಾಗಿ. 2008ರಿಂದ ಹಂಗೆ ಇವತ್ತಿನ ದಿನ ಯಾವತ್ತು ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿ, ಬಡವರ ಪರವಾಗಿ, ಸರ್ವ ಜನಾಂಗದ ಪರವಾಗಿ ಇವತ್ತು ಕೆಲಸಗಳನ್ನು ಮಾಡಿದೆ. ಇವತ್ತು ಅದೇ ರೀತಿಯಾಗಿ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಏನ್ ನೋಡ್ಬೇಕು ಪ್ರಚಾರ. ಇವರು 50 ವರ್ಷ ಏನು ಮಾಡಿಲ್ಲ, ಲೂಟಿ ಹೊಡೆದ್ಬಿಟ್ರಂದ್ರೆ. ಇದೇ 2014 ಬಂದಾಗ ಕಾರ್ಮಿಕರು ಸುಖವಾಗಿ, ಒಂದೊಂದು ಹೇಳ್ತೀನಿ ನೋಡ್ರಿ, ಕಾರ್ಮಿಕರು ಸುಖವಾಗಿದಾರೇನ್ರಿ? ಇದನ್ನೆಲ್ಲ ಆತ್ಮಬಂಧನ ಮಾಡ್ಕೋಬೇಕು ಚುನಾವಣೆಗೆ. ಇವರು ನಾವು ಒಕ್ಕಲತ್ತಾಗ್ತೀವಿ, ಅವರು ಬಂದು ಹೇಳ್ತಾರೆ ಸುಳ್ಳುಗಳು. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ತಾವು ಗಮನದಲ್ಲಿ ಇಟ್ಕೊಂಡು ಒಂದೇ ಒಂದು ಅಸ್ತ್ರ ಕೊಟ್ಟಿರೋದೇನಪ್ಪ ಅಂದ್ರೆ ನಮ್ಮ ಜೀವನ ನಾವು ರೂಪಿಸಿದ ಮತದಾನದಾಗೆ ನಾವು ಪ್ರಜ್ಞಾವಂತರಾಗಿ ಓಟ್ ಹೊತ್ತಬೇಕು. ಕರೆಕ್ಟ್ ಏನಪ್ಪ ಅದು? ಇವತ್ತಿನ ದಿನ ಡಿಮಾನಿಟೈಸೇಷನ್ ಮಾಡಿದ್ರು ಅಂದ್ರೆ ತಮಗೆಲ್ಲ ಗೊತ್ತಿದೆ. ಇಲ್ಲಿ ಸ್ಪರ್ಧಿಗಳು ಇಬ್ರೆ. ಆ ಸ್ಪರ್ಧಿಗಳು ಹೆಂಗಿದಾರಂತ ತಮ್ಗೆಲ್ಲರಿಗೂ ಹುಟ್ಟಿನಿಂದಲೇ ಗೊತ್ತಿದೆ. ನಾವೇನು ಮತ್ತೆ ಅದನ್ನ ಬೇರ್ಪಡಿಸಿ ಹೇಳ್ಬೇಕಾಗಿಲ್ಲ. ತುಕಾರಾಮರವ್ರು ಹೆಂಗೆ, ಶ್ರೀರಾಮ್ಲವ್ರು ಹೆಂಗೆ, ಇವರು ಮಹಾನ್ ವಿದ್ಯಾವಂತರು ಕೂಡ ಹೌದು. ಅದ್ರ ಜೊತೆಗೆ ನಾನೇನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಇವರು ನಿಮ್ಮೂರ್ ಮಗ, ಏನೋ ನಿಮ್ಮೂರ್ ಮಗ ಆಗಿರೋದ್ರಿಂದ ನಾನು ಇಲ್ಲಿ ಪಕ್ಷ ಅಂತ ಹೇಳೋದಿಲ್ಲ. ಯಾಕೆ ಗೊತ್ತಾ, ಪಕ್ಷದಲ್ಲಿ ಈಗ ಬಿಜೆಪಿ ಅಂದ್ರೆ ಮೋದಿ ಮೋದಿ ಅಂತೀರಿ. ಮೋದಿ ಅಂದಾಗ ನೀವು ಒಂದು ಅವಕಾಶ ಕೊಟ್ರೆ ನಮ್ ತುಕಾರಾಮ್ ಅವರೇ ಮೋದಿ ಮೀರಿದಂತ ಮಗ ಯಾಕೆ ಆಗ್ಬಾರ್ದು ಈ ಊರಿಂದ ಅಲ್ವಾ? ನೀವು ಅವಕಾಶ ಕೊಟ್ಟರು ತಾನೇ ಅವ್ರು ಬೆಳೆಯೋದು. ನೀವು ಅವಕಾಶನೇ ಕೊಟ್ಟಿಲ್ಲ, ಮೋದಿ 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 ಅನ್ಕೊಂತ ಹೋದ್ರೆ ಮತ್ತಿನ್ನ ಬೆಳೆಯೋದು ಹೆಂಗೆ? ಈಗ ನೀವೆಲ್ಲ ಉದ್ಯೋಗ ಆರಿಸಿ ಹೋಗ್ತಾರಪ್ಪ, ಎಕ್ಸ್ಪೀರಿಯನ್ಸ್ ಕೇಳ್ತೀರಿ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ ಕೂಡಲೇ ನೀವು ಫೈಲ್ ಹೋಗೋದು ಬರ್ತೀರಿ.
ಆದ ಕಾರಣ ಹೇಳೋದಿಷ್ಟೇ, ನಾನು ಅಗದಿ ಸಾಮಾನ್ಯ ವರ್ಗದ ಸಾಮಾನ್ಯ ಮನುಷ್ಯ, ತಮಗೆಲ್ಲ ಗೊತ್ತಿದೆ, ಇದನ್ನೇನು ಯಾರು ಹೇಳೋದ್ ಬೇಕಾಗಿಲ್ಲ ಅಲ್ವರ. ಅದಕ್ಕಾಗಿ ಇಲ್ಲಿಂದ ನಮ್ಮೂರಿಂದ ಅಂದ್ರೆ ನಮ್ಮ ಸಂಡು ಅವರಿಗೆ ಲೋಕಸಭೆಗೆ ಹೋದ್ರ ಅಂತ ಎಲ್ಲೇ ಹೋದ್ಕೊಳ್ಳಿ ಏನಂತಾರೆ, ನಾನು ಸಂಡೂರು ಅಭ್ಯರ್ಥಿ, ನಾನು ಸಂಡೂರಿಂದ ಗೆದ್ದು ಬಂದಿದ್ದೀನಿ ಅಂತಾರೆ ಹೊರತು ಯಾವ್ದೋ ಊರು ಹೇಳಲ್ಲ. ಆದ್ರೆ ರಾಮುಲು ಕೇಳಿದಾಗ ಏನಂತಾನೆ, ನೀನು ಅಕ್ಕಡಿ నుంచి వచ్చిననయ్యಾ ಅಂತಾನೆ. ಎಕ್ಕಡಿ నుంచి వచ్చిననే ಅವ್ರಿಗೆ తెలుసు. ಅದಕ್ಕೆ ದಯಮಾಡಿ ತಮ್ಮಲ್ಲಿ ಇಡೀ ಕ್ಷೇತ್ರದ ಜನರಿಗೆ, ನಮ್ಮೂರು ಜನರಿಗೆ ನಾನು ಅತಿ ಕಳಕಳಿಯಿಂದ ಅತಿ ಹೆಚ್ಚಿನ ಬಹುಮತದಿಂದ ಶ್ರೀ ತುಕಾರಾಮ್ ರವರನ್ನ ಗೆಲ್ಲಿಸಬೇಕಾಗಿ ಕೇಳ್ಕೊಳ್ತೀನಿ. ಅಕ್ಕಿ ರೇಟ್ ಎಷ್ಟಿದೆ, ಬ್ಯಾಳೆ ರೇಟ್ ಎಷ್ಟಿದೆ, ಎಣ್ಣೆ ರೇಟ್ ಎಷ್ಟಿದೆ, ಅದನ್ನೆಲ್ಲ ತೂಗ್ಸೋದಕ್ಕಾಗಿನೇ ಇವತ್ತು ನಮ್ಮ ಸರ್ಕಾರ, ಗಟ್ಟಿ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ರು ಹೆಣ್ಮಕ್ಳ ಅಕೌಂಟಿಗೆ 2,000 ರೂಪಾಯಿ ಕೊಟ್ಟಿರ್ತಕ್ಕಂಥ, ಇವರು 1 ರೂಪಾಯಿ ಕೊಟ್ರ ಇವರು. ಇದನ್ನೆಲ್ಲರೂ ಕೂಡ ತಾವು ಈ ಚುನಾವಣೆಯಲ್ಲಿ ನೀವೆಲ್ಲ ನೆನ್ಸ್ಕೋಬೇಕಾಗುತ್ತೆ. ಇವತ್ತೆಲ್ಲರೂ ಕೂಡ 10 ವರ್ಷಗಳ ಕಾಲ ದೇಶನ ಬರ್ಬಾದ್ ಮಾಡಿದ್ದಾರೆ. ಇವತ್ತು ಡಿಮಾನಿಟೈಸೇಷನ್ ನಿಂದ ಜೊತೆಗೆ ಇಂಡಸ್ಟ್ರಿಗಳು 2 ಕೋಟಿ ಉದ್ಯೋಗದಲ್ಲ ಡಾಕ್ಟ್ರೆ, 14 ಕೋಟಿ ಉದ್ಯೋಗ ಕಳೆದಿದ್ದಾರೆ. ಇವತ್ತು 14 ಕೋಟಿ ಉದ್ಯೋಗ ಕಳೀತಾರೆ. ಅಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮುಚ್ಚಿದಾವೆ. ಇದನ್ನ ನೆನೆಸ್ಕೊಂಡು ಬಹಳ ಜವಾಬ್ದಾರಿ ಮಾತು ಹೇಳಕತ್ತೀನಿ ಕೇಳಿ. ಇದನ್ನ ಡಿಮಾನಿಟೇಷನ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ನೋಡಿ, ಈ ಕಡೆ ನೋಡ್ರಿ, ಆ ಕಡೆ ನೋಡ್ಬೇಡ್ರಿ, ಮಾಡಕ್ ಹೋಗ್ಬೇಡ್ರಿ ಅಂತಂತೇಳಿ ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ಭಾಷಣ ಮಾಡಿದ್ರೆ, ಮನಮೋಹನ್ ಸಿಂಗ್ ರಾಜಕೀಯ ಭಾಷಣ ಮಾಡ್ತಾನೆ ಅಂತ ಒಬ್ಬ ಆರ್ಥಿಕ ತಜ್ಞ, ದೇಶನ ತಿರುಗಿ ನೋಡಿದಂತ, ದೇಶನ ಇಡೀ ಪ್ರಪಂಚ ತಿರುಗಿ ನೋಡಿದಂತ ಒಬ್ಬ ವ್ಯಕ್ತಿ ಮಾಜಿ ಪ್ರಧಾನಮಂತ್ರಿಗೆ ಮೋದಿಜಿಯವರು ಕಲ್ಕತ್ತಾದಲ್ಲಿ ಭಾಷಣ ಮಾಡ್ತಾರೆ. ಏನಂತ? ಇವತ್ತು ರಾಜಕೀಯ ಭಾಷಣ ಮನಮೋಹನ್ ಸಿಂಗ್ ಅಂತ. ಇವತ್ತು ನೋಡಿ, ಪ್ರಶ್ನರಿದ್ದೀರಿ, 196 ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಸದೃಢವಾಗಿ 56ನೇ ಸ್ಥಾನದಲ್ಲಿ ನಿಂತಕ್ಕಂತ ಒಂದು ದೇಶನ 134ನೇ ಸ್ಥಾನಕ್ಕೆ ದೂಡಿರ್ತಕ್ಕಂತ ಯಾರ್ಯಾದ್ರೂ ಒಂದು ಪ್ರಧಾನಮಂತ್ರಿ ಇದೆ, ಅದು ಮೋದಿ ಅವರು ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಗ್ರಾಮಗಳಲ್ಲಿ ನಾವು ಮಾಡ್ಕೊಂಡೆಲ್ಲ ನಾವು ಬಂದಿದ್ವಿ. ಅಭಿವೃದ್ಧಿ ಅನ್ನೋದು ನಿರಂತರವಾಗಿರ್ತದೆ. ಇದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನ, ಇವತ್ತೆಲ್ಲ ಜನಪರವಂತ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ನಾನು ಇಡೀ ದೇಶದ ಹೇಳಕ್ ಹೋಗಲ್ಲ, ನಮ್ಮ ಜಿಲ್ಲೆದ ಹೇಳಕ್ ಹೋಗೋದಲ್ಲ, ನಮ್ಮ ಸಂಡ್ರು ತಾಲೂಕಿಂದ ತಗೊಳ್ರಿ. ಇವತ್ತೇನಾದ್ರೂ ನಮ್ಮ ಕೇಂದ್ರ ಸರ್ಕಾರ ಇದ್ದಾಗಣ, ಇವತ್ತಿನ NMDC ಕೊಟ್ಟಿರೋದು ಇಂದಿರಾ ಗಾಂಧಿ ಅಲ್ಲೇನಪ್ಪ 1972 ಹೌದಾ ಅಲ್ಲಿ ಹೇಳ್ರಿ. ಅದರಿಂದ ನಮ್ಗೆ ಅನುಕೂಲ ಆಗತ್ತಾ? ಇಲ್ಲ. ಇವತ್ತಿನ ನೌಕರಿ ಇರ್ಬೋದು, ನೌಕರಿ ಹೇಳ್ತೀನಿ ಈಗ, ಅದನ್ನು ಕೂಡ ಹೇಳ್ತನು. ಇವತ್ತು ಎಷ್ಟೋ ಜನ ಆರ್ಥಿಕತೆಯಿಂದ ಇದರಿಂದ ಏನ್ ಗೌಡ್ರೆ ಅನುಕೂಲ, ಇವತ್ತು ಟ್ರಾನ್ಸ್ಪೋರ್ಟ್ ಇರ್ಬೋದು, ಏನೇ ಇರ್ಬೋದು, ನೌಕರಿ ಇರ್ಬೋದು, ಎಷ್ಟೋ ಜನಕ್ಕೆ ನಮ್ಗೆ ಅನುಕೂಲ ಆಗೈತೆ. ಇವತ್ತು ಅದೇ ದೇವರಾಜ ಅರಸವ್ರು ಇದ್ದಾಗ ಇವತ್ತೇನಾದ್ರೂ ನಮಗೆ ಕುಡಿಯೋ ನೀರಿಂದು ಇದ್ರದ್ದು ಆಗಿತ್ತಪ್ಪ ಅಂತಂದ್ರೆ, ನಮ್ಮದೊಂದು ನಾರ್ಯಾಳ ಅಣೆಕಟ್ಟು ಇವತ್ತಿನ ದಿನ ಅದು ಒಂದಾಗಿರ್ತಕ್ಕ. ಆಮೇಲೆ ಜಿಂದಾಲ್ 1972ರಲ್ಲಿ ಹೇಳ್ತೀನಿ, 1972ರಲ್ಲಿ ವಿಜಯನಗರದ ಉಕ್ಕು ನಮ್ಮೆಲ್ಲರ ಹಕ್ಕು ಅಂತೇಳಿ ಇವತ್ತ ಫ್ಯಾಕ್ಟ್ರಿ ಮಾಡ್ತಾ ಇದ್ರೆ ನಮ್ಮ ಮಕ್ಕಳ ಮರಿಗೆ ಎಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇತ್ತು, ನಮ್ಗೆ ಎಲ್ಲಿರ್ತಿದ್ವಿ ನಾವೆಲ್ಲದು ಕೂಡ. ಇದು ಕಾಂಗ್ರೆಸ್ ಕೊಡುಗೆ ಅಂತ ಇವರು ನಮ್ಮ ಭುಜನಗರ ಗ್ರಾಮದಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತಿಂದೆಲ್ಲ. ಇದು ಕೇಂದ್ರ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಕೊಡುಗೆ. ಸೋನಿಯಾ ಗಾಂಧಿ ಅವರು ಇದ್ದಾಗ ನೋಡ್ರಿ, ಪವರ್ ಪ್ಲಾಂಟ್ ಕೊಟ್ರು ಕುಡುತ್ನಿ ಹತ್ರ, ಸೋನಿಯಾ ಪ್ಯಾಕೇಜ್ ಕೊಟ್ರು, ಎಲ್ಲ ಇವತ್ತಿನ ದಿನ PHಗಳು ಶಾಲೆಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತೇಳಿ. ಇವತ್ತೇನಾದ್ರೂ ನಮ್ಮ ಭುಜನಗರ ವ್ಯಾಪ್ತಿನಲ್ಲಿ ಇವತ್ತಿರ್ತಕ್ಕಂಥದ್ದು ಏನಾದ್ರೂ ಇದ್ನಪ್ಪ ಅಂದ್ರೆ, ಇವತ್ತು ನಮ್ಮ ಮೈನ್ಸ್ ಕೂಡ ಇಲ್ಲಿ ಪಕ್ಕದಾಗಿರೋ ಮೈನ್ಸ್ ಕೂಡ VS ಲಾಡ್ ಅಂತ ಸಂಸ್ಥೆ ಕೊಟ್ಟಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಅವತ್ತಿನ ದಿನ ಕೊಟ್ಟಿರ್ತಕ್ಕಂಥದ್ದು. ಹಿಂಗೆ ಇವತ್ತು ಅನೇಕ ಉದಾಹರಣೆಗಳು ಇವತ್ತೆಲ್ಲ ನಮ್ಮ ಕಣ್ಣೆದುರಿಗಿದೆ. ಅದೇ BJP ಸರ್ಕಾರ ಬಂದಾಗ ಇವತ್ತು ರಾಜ್ಯದಲ್ಲಿ 2008ರಿಂದ ಇಲ್ಲೇ ಮಟ್ಟ